ಈ ಬನ್ನಿ ಕಪ್ಪೂರಲ್ಲಿ ಕ್ಯೂ ಯಾಕೆ ನಿಂತ್ಕೋಬೇಕು ನಾವು? ಗೊಬ್ಬರ ಸ್ಟಾಕ್ ಇಲ್ಲ ಅಂತಂದ್ರೆ ಕ್ಯೂ ನಿಂತ್ಕೊಳ್ಳಿ. ಕ್ಯೂ ಯಾಕೆ ನಿಂತ್ಕೋಬೇಕು? ಗೊಬ್ಬರ ಸ್ಟಾಕ್ ಇದೆ, ಕ್ಯೂ ಯಾಕೆ ನಿಂತ್ಕೋಬೇಕು? ಇಲ್ಲೇ ಬನ್ನಿ ತಗೋರಿ. ಸಾಲ ಹಚ್ಚಿ ಬನ್ನಿ ಇಲ್ಲಿ ಬಂದಿರಿ ಈಗ ನೀವು ಹಂಗ್ ಮಾಡ್ಬೇಡ್ರಿ, ದಯವಿಟ್ಟು ಯಾರಿಗೆ ಮಾಡ್ಬೇಡ್ರಿ ಇದು ಏನ್ ಬಾಯಿ ಕಾರಣ ನಮ್ಗೆ ಗೊತ್ತಾಗಲ್ಲ. ಬಾರೋ ಮರ ನೀ ಅಲ್ಲಿ ನಿಂತಿರ್ತೀರ ವಾರಿಗೆ ಯಾಕ ಸ್ಟಾಪ್ ತಂದಿಯೇನ? ಯಾಕಂದ್ರೆ ಗೊತ್ತಾ ಇವ್ ಗೋಪುರ ಐತಿ ಇಲ್ಲ ಹತ್ತಿರಿ ನನ್ ಗೋಪುರ ಐತಿ ಅಂತೀರಿ ಅಂದ್ರ ಯಾರಿಗದ ಹಂಗ ಮಾತಾಡಬಾರ್ದ. ಯಾರಿಗದ ರೈತರು ಪ್ರತಿಯೊಬ್ಬ ಕದ ಹಾಕದ್ ಬೇಡ, ಕದ ಹಾಕದ್ರಿಂದ ಕದ ಹಾಕತ್ರಿ ಮಾಡಬಾರ್ದ್ರಿ. ಹಂಗ ನಿಮಗ್ ಕೊಡ್ತೀವಿ ಅಂತ ನಿಮಗಿಲ್ಲ, ಇವ್ರಿಗೆ ಸರ್ವರ್ ಅಂದ್ರೆ ಮನೆಯಲ್ಲ. ಆದ್ರೆ ಒಬ್ರಿಗೆ ಕೊಡೋದು ಒಬ್ರು ಬಿಡೋದು ಯಾಕೆ ಅಂತ ನಾನು ಇವತ್ತಿನ ನಾಳೆ ಬರ್ರಿ, ನಾಳೆ ತೊಗೊಂಡಿವಿ ಅಂತೀವಿ. ಪ್ರಕಾರ ಏನೈತೆ ಆಮೇಲೆ ಅದು ಬಟ್ಟೆ ಲಿಂಕ್ ಹಚ್ಚೋದು. ನಿಮಗೆ ಲಿಂಕ್ ಅನ್ನೋದು ಇಲ್ಲ, ನಿಮಗೆ ಅನ್ನ ಬಗೆಹರಿಸಕ್ ಬಂದಿನಿ. ಲಿಂಕ್ ಅನ್ನೋದು ಯಾರು ತಗೊಳ್ಕೋಬೇಡ್ರಿ. ನಿಮಗೇನೋ ಮೂರ್ತಿ ಗೌರ್ಮೆಂಟ್ ಪ್ರಕಾರ ಅದನ್ನಷ್ಟ ತಗೊಳ್ತಕ್ಕಂಥ ಇವ್ರು ಏನೇ ಕೊಟ್ಟು ತಗೋಬಹುದು. ನಿಮ್ಮ ಇಂಟ್ರೆಸ್ಟ್ ಅದ, ಅವ್ರು ನಿಮಗೆ ಬೇಕಾದ್ರೆ ತಗೊಳ್ರಿ, ಇಲ್ಲ ತಗೋಬಾರ್ದು. ಒಂದ ಮಾತು ಹೇಳ್ತೀನಿ ಬರ್ರಿ, ಬರ್ರಿ ಇಷ್ಟು ರೈತರು ಬರ್ತಾರೆ ಬರ್ರಿ. ಇಲ್ಲೇ ಕುತ್ಕೊಂಡ್ರೆ ಇಲ್ಲೇ ಕುತ್ಕೊಂಡ್ರಿ. ನಮ್ಗೇನು ಎಲ್ಲಾದ್ರೂ ಹೋಲ್ಸೋದು ನಾವು ಕುಂದಿರ್ತೀವ್ರಿ, ನೀವು ಕುರ್ಚೆ ತರ್ತೀವಿ, ಕುರ್ಚೆ ತರ್ತೀವಿ. ಊಟ ಮಾಡ್ತೀವಿ ನಾವೇನು ಹಟ್ಟ ಕುತ್ಕೊಂಡು ನಾವೇನು ಊಟ ಮಾಡಂಗಿಲ್ಲ ಸರ್. ಸರ ಈಗ ನೋಡ್ರಿ ಅದ ಈಗ ನಮಗೆ ಏನ್ ಸಿಗ್ತದೆ ಸರ? ಸರ್ವರ್ ಇಲ್ಲ ಪ್ರಾಬ್ಲಮ್ ಅಂದ್ರೆ ಅವ್ರು ಅಲ್ಲಿ ಗೊಬ್ಬರದಲ್ಲಿ ಸರ್ ನಮ್ಗೆ ಸರ್ವರ್ ಇಲ್ಲ, ನಿಮ್ಗೆ ಸರ್ವರ್ ಬಂದ್ಮೇಲೆ ಕೊಡ್ಬೇಕು ಅನ್ಬೇಕತ್ತೀರಿ ಈ ಸರ್ ಗೊಬ್ಬರ ಬಂಗಡಿ. ಈಗ ಹೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಇರ್ತೈತಿ ಅಂದ್ರೆ ನಮಗೆಲ್ಲ ನಿಮಗೆ ಸರ್ವರ್ ಒಪ್ಗೇನನ್ರಿ, ನಮ್ಗೆ ಸರ್ವರ್ ಇಲ್ಲಪ್ಪ ವಾಪಸ್ ಸರ್ವರ್ ಬರಲಿ ಕೊಡೋಣ ಅನ್ಬೇಕು. ಈಗೇನಂದ್ರೆ ಅವರು ನಿಮ್ಗೆ ಸರ್ವರ್ ಇಲ್ಲ ಅದಕ್ಕೆ ಇಲ್ಲ ಅಂದ್ವಿ, ಅವ್ರಿಗೆ ಸರ್ವರ್ ಐತಿ ಅವ್ರಿಗೆ ಕೊಟ್ಟಿವಿ. ನಿಮ್ಗೆ ಸರ್ವರ್ ಇಲ್ಲಪ್ಪ ಅವ್ರಿಗೆ ಸರ್ವರ್ ಇಲ್ಲ, ಸರ್ವರ್ ಬಂದ್ಮೇಲೆ ಇಬ್ಬರಿಗೂ ಕೊಡ್ತೀವಿ ಅನ್ಬೇಕು. ಈಗೇನು ಹೇಳಿದ್ರಿ ಅವರು ಇನ್ನೂ ಒಂದು ಸರ ಒಂದು ವಿಷಯ, ಇನ್ನೊಂದು ಕೆಲವೊಂದಿಷ್ಟು ರೈತರಿಗೆ ಕೆಲವೊಂದಿಷ್ಟು ರೈತರಿಗೆ ಬೀಜ ಗೊಬ್ಬರ ಬೀಜ ತಗೊಂಡ್ರೆ ಗೊಬ್ಬರ ಕೊಡ್ತೀವಿ ಅಂತ ವಿಷಯಗಳನ್ನು ಬಂದವು ನಮ್ಮ ರೈತರ ಕಡೆಗೆ. ನಾ ಅದನ್ನ ಕಲೆ ಹಾಕಿನಿ ಅಂತ ನ್ಯಾಯ ಸರ್. ಇದು ಬೀಜ ತಗೊಂಡ್ರೆ ಗೊಬ್ಬರ ಕೊಡ್ತಾನೆ ಅನ್ನೋಂತ ಮಾತು ಸತ ಅಂದಾರ ಅಂತ ಒಂದಿಷ್ಟು ಮಂದಿ ರೈತರಿಗೆ ನನಗೆ ಫೋನ್ ಮಾಡಿ ಸಹ ಹೇಳ್ಯಾರ ಅವರು. ಇಂಥ ಮಾತುಗಳು ಬರಬಾರ್ದು ನೋಡಿ ಇರೋಣ ಎಲ್ಲರೂ ಬಂದ್ರಪ್ಪ. ಅದನ್ನ ಯಾರಿಗೆ ಅಂದ್ರೆ ಅವ್ರು ಯಾರು ಅಂದ್ರೆ ಬರಿಲ್ಲ ಅದೇ ಸತಿ ಬಂದು ನನಗೆ ಅಷ್ಟು ಮಾಡಿ ಸರ್ ನೋಡ್ರಿ, ರೂಲ್ಸ್ ಪ್ರಕಾರ ಅವ್ರಿಗೆ ಮಾಡಕ್ಕಾಗಲ್ಲ, ರೂಲ್ಸ್ ಪ್ರಕಾರ ನಮಗೂ ಮಾಡಕ್ಕಾಗಲ್ಲ. ಆದ್ರೆ ಅನ್ಯಾಯ ಆಗ್ಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಸಮಪಾಲು
ಬಸ್ ಹತ್ತು ಇರ್ಬೇಕು ಅಷ್ಟೇ ನಮ್ಗೆ. ಅದನ್ನ ಬಿಟ್ರೆ ಏನಿಲ್ಲ ನಮ್ಮ ಉದ್ದೇಶ. ನೋಡ್ರಿ, ನಾವು ಮತ್ತೊಬ್ಬರು ಬೆಳ್ಸಕ್ಕಾಗಿ ಇದೀವಿ, ನಾವು ಬೆಳೆಯಕ್ಕಾಗಿ ನಮ್ಗಿಲ್ಲ ಇಲ್ಲ. ನಾವು ಅದೇ ರೀ ಅಷ್ಟೇ, ಅದೆಲ್ಲ ಬೇಡ ನಮಗೆ. ಒಂದು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಬಂದ್ಬಿಡುತ್ತೆ ಏನು, ಒಂದು FIDಗೆ ಮೂರ ಚೀಲ ಗೊಬ್ಬರ ಅಂತಂದು ಅವ್ರನ್ನ ಮೊದ್ಲ ಫಸ್ಟ್ ತಗೋಬೇಕು. ಅದನ್ನ ತಗೊಳಕ್ ಕುಂತೇವಿ, ಆದ್ರೆ ಕೆಲಸ ಆಗೋಲ್ದು. ನಿಮಗೊಂದು ಕೈ ಮಾಡಿ ಹೇಳ್ತೀನಿ, 500 ಎಕರೆ ಇದ್ದವನು 3 ಚೀಲ ತಗೋಬೇಕು, 50 ಎಕರೆ ಇದ್ದವನು 3 ಚೀಲ ತಗೋಬೇಕು, 100 ಎಕರೆ ಇದ್ದವನು 3 ಚೀಲ ತಗೋಬೇಕು. ಅದಕ್ಕೂ ಹೋರಾಟ ನಡೆಸಿವಿ, ಆದ್ರೆ ಕೆಲಸ ಆಗೋಲ್ದದ. ನಡೆಸಕ್ ಕುಂತೈತಿ, ಆದ್ರೆ ಅದನ್ನ ಏನು ಕೇಂದ್ರದಿಂದ ಅದ ಸರಿ ಆಗ್ಬೇಕು, ಅದಾಗಬೇಕು, ಇದಾಗಬೇಕು. ಕಾಗಿಗೆ ಗುಬ್ಬತ್ತದ ಕಾಗಿಗೆ ಅಂತಂದು ಹೇಳಂತ ಕೆಲಸ ಮಾಡಕ್ ಕುಂತಾರ. ಆದ್ರೆ ಇದು ಏನೈತಲ್ಲ ವ್ಯವಸ್ಥೆ ಏನು ಗೊತ್ತಾ, ನಮಗೇನು ಈಗ ಗೌರ್ಮೆಂಟ್ ಏನು ಇನ್ಸ್ಟ್ರಕ್ಷನ್ ಮಾಡೈತಿ, ಒಬ್ಬ ರೈತರಿಗೆ FID ಪ್ರಕಾರ 3 ಚೀಲ ಕೊಡ್ಬೇಕು ಅನ್ನೋದೈತಿ. ಅದಕ್ಕೆ ಲಿಂಕ್ ಬೇಡ, ಏನು ಬೇಡ, ಯಾರು ಬೇಡ, ಒಟ್ಟು 3 ಚೀಲ ಅವ್ರಿಗೆ ಬರ್ತಾರ ಕೊಟ್ಟು ಕಳಿಸ್ಬೇಕಷ್ಟ. ಅದು ಯಾವ ಸಿಟಿ ಸಂಗತಿ ಗೌರ್ಮೆಂಟ್ ಏನ ಗೌರ್ಮೆಂಟ್ ಚೀನದ ಮ್ಯಾಗ ಎಷ್ಟು ರೇಟ್ ಐತಿ, ಗೌರ್ಮೆಂಟ್ ಚೀನದ ಮ್ಯಾಗ ಎಷ್ಟು ರೇಟ್ ಐತಿ ಅಷ್ಟ ಕೊಡ್ಬೇಕನ್ನಂತ ನೋಡಿದ್ರೆ ರೂಲ್ ಐತಿ. ಎಲ್ಲರೂ ಹೊಯ್ಕೊಂತಾರ, ಎಲ್ಲರೂ ಸಹ ಗೌರ್ಮೆಂಟ್ ಸರ್ ಹೋಯ್ತಿಲ್ರಿ ಅದ ಸರ್. ಈಗ ಆ ಚೀನದ ಮ್ಯಾಗ ರೇಟ್ ಎಷ್ಟು ಅಷ್ಟ ಕೊಡ್ಬೇಕಂತ ನೀವು ನನಗೆ ಹೇಳಿದ್ರಿ, ಹೌದ್ರಿ? ಈಗ ಮತ್ತೆ ಹೆಚ್ಚಿಗೆ ಹಾಕ್ತಿರಲ್ರಿ, ಅದಕ್ಕೆ ಹಂಗ್ರಿ ಅದನ್ನ ಡಿಸ್ಕಸ್ ಮಾಡ್ರಿ. ನನಗೆ ಅದನ್ನ ಒಂದು ಕ್ಲಿಯರ್ ಮಾಡ್ಬೇಕು. ಇಲ್ಲ ನೋಡ್ರಿ, ನೀವು ಗೊಬ್ಬರ ಚೀಲ ತಳಿಸೋದು ಬೇಡ, ನಾವು ಬಿತ್ತೋದು ಬೇಡ, ಅದನ್ನು ಒಂದು ವ್ಯವಸ್ಥೆ ಮಾಡ್ಬಿಡ್ರಿ. ತಿನ್ನೋದು ಬೇಡ, ಉಣ್ಣೋದು ಬೇಡ, ಹಂಗ ಮಾಡ್ಬಿಡ್ರಿ. ಈಗ ನೋಡ್ರಿ ಅವ್ರಿಗೆ ನೋಡ್ರಿ, ನಾಗ ಅವ್ರಿಗೆ ಗೌರ್ಮೆಂಟ್ ಮಾಡಿರೋದು ಹಂಗ ಮಾಡೋದಿಲ್ಲ, ಅವ್ರಿಗೆ ನಾ ದೂರಂಗಿಲ್ಲ. ನಾ ಏನೋ ಮಾಹಿತಿ ಕೇಳ್ಬೇಕು, ಮಾಹಿತಿ ಕೇಳಬೇಕಷ್ಟ. ನಾನೊಬ್ಬ ಹಿರಿಯ ಮನುಷ್ಯ. ನಾನು ಇಲ್ಲಿದ್ದಾರೆ ಏನ್ರಿ 5 ಎಕರೆ 4 ಎಕರೆ 8 ಎಕರೆ ಇದ್ದಾರ ಬಂದಾರ, 100 ಎಕರೆ 200 ಎಕರೆ ಇದ್ದಾರ ಬಂದಿಲ್ಲ, ಯಾರು ಇಲ್ಲ. ಅವ್ರಿಗೆ ಗೊಬ್ಬರ ಕೊರೆ ಇಲ್ಲ. ಪಾಪ ಅವ್ರು ಹಿಂದೆ ಇದ್ದಾರೆ, ಅವ್ರಿಗೆ ಅವ್ರ ಮಸೀದಿ ನೋಡಿಲ್ಲ, ಅವ್ರು ಗೊಬ್ಬರ ಕೊಡಂಗಿಲ್ಲ. ನಾವಿಬ್ರು 3 ಮಂದಿ ಇಲ್ಲಿ ಬದಿಯಪ್ಪ ಅಂದ್ರೆ ಇವ್ರಿಗೆ ಗೊಬ್ಬರ ಕೊಡ್ತಾರೆ. ಇದು ನ್ಯಾಯ ಏನು? ಇದು ನ್ಯಾಯ ಏನ್ರಿ? ಅವ್ರಿಗೆ ಗೊಬ್ಬರ ಕೊಡಲಿಲ್ಲ, ನನಗೆ ಎಷ್ಟು ನೋವು ಆಗತ್ತೆ. ಗೌರ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ ಬಂದ್ಬಿಡ್ರಿ, ನಾವು ಇದಕ್ಕೆ ಸೊಸೈಟಿ ಕೆಲಸ ವ್ಯವಸ್ಥೆ ಮಾಡ್ತೀವಿ. ಸೊಸೈಟಿ ಸದ್ಯಕ್ಕೆ ನಾವು ಬಂದು ಕೊಡ್ತೀವಿ, ಅದಕ್ಕೆ ರೆಡಿ ಮಾಡಿಸ್ತೇವೆ. ನಾವು ಅದಕ್ಕೆ ಮಾಹಿತಿ ಕೇಳ್ತೀವಿ. ಮಳೆ ಬರಕತ್ತೆ